ನಮ್ಮ ಪ್ರಭು ಯೇಸು ಕ್ರಿಸ್ತನ ಪ್ರಸಾದವು ದೇವರ ಪ್ರೀತಿಯು ಪವಿತ್ರಾತ್ಮನ್ಯೋನ್ಯು ನಿಮ್ಮೆಲ್ಲರೊಡನೆ ಇರಲಿ. ಸ್ಟೇಫನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು ಪವಿತ್ರಾತ್ಮ ಶಕ್ತಿ ನಿರ್ದೇಶಿಸಲು ಅವರಿಂದಾಗಲಿಲ್ಲ. ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಹಲ್ಲೆಲೂಯಾ. ನೀವು ನನ್ನನ್ನು ಹುಡುಕಿಕೊಂಡು ಬಂದ ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡದರಿಂದಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕದರಿಂದ ಅಳಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವ ನೀಡುವ ಆಹಾರಕ್ಕಾಗಿ ದುಡಿಯಿರಿ. ಆಗ ಜನರು ದೇವರ ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು? ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇಂದಿನ ಎರಡು ವಾಕ್ಯಗಳನ್ನು ನಾವು ಗಮನಿಸುವಾಗ ದೇವರ ಇಚ್ಛೆಯನ್ನು ನಾವು ಯಾವ ರೀತಿಯಲ್ಲಿ ಈಡೇರಿಸಬೇಕು, ಯಾವ ರೀತಿಯಲ್ಲಿ ನಾವು ಹುಡುಕಬೇಕೆಂಬುದನ್ನು ಈರುವರೆ ವ್ಯಕ್ತಿಗಳು ನಮಗೆ ತೋರಿಸಿಕೊಡುತ್ತಾರೆ. ಮೊದಲನೇ ವಾಕ್ಯದಲ್ಲಿ ಸ್ಟೇಫಾನನು ಯಹೂದ್ಯರಿಗೆ ಒಂದು ನವ ಬೋಧನೆಯನ್ನು ನೀಡುತ್ತಿದ್ದರು ಪ್ರಭು ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಇದನ್ನು ಕೇಳಿಸಿಕೊಂಡ ಹಲವಾರು ವ್ಯಕ್ತಿಗಳು ಆರೋಪ ಸಲ್ಲಿಸಿದರು. ಏನೆಂದು? ಈತನು ತಮ್ಮ ಪವಿತ್ರ ಸ್ಥಳದ ವಿರುದ್ಧವಾಗಿ, ಈತನು ತಮ್ಮ ಪವಿತ್ರ ಗ್ರಂಥ ಕಟ್ಟಳೆಗಳ ವಿರುದ್ಧವಾಗಿ, ಮೋಶೆಯ ಕಟ್ಟಳೆಗಳ ವಿರುದ್ಧವಾಗಿ ಮಾತನಾಡುತ್ತಿದ್ದಾನೆ, ದೇಹದ್ರೋಹ ಮಾಡುತ್ತಿದ್ದಾನೆ. ಪ್ರೀತಿ ಸಹೋದರ ಸಹೋದರಿ, 2 ವರ್ಷಗಳ ಹಿಂದೆ ಮಾತ್ರವಲ್ಲದೆ ಇಂದು ನಾವು ತೆಗೆದುಕೊಳ್ಳೋಣ. ಒಂದು ವೇಳೆ ಯಾರಾದರೂ ಸಂವಿಧಾನದ ಬಗ್ಗೆ ತಮ್ಮ ಟೀಕೆಗಳನ್ನು ನೀಡಿದರೆ ಬೇರೆ ಜನರು ನಮಗೆ ಹೇಳುವುದೇನು? ಈತನು ಕಾನೂನು ಕಟ್ಟಳೆಗಳ ವಿರುದ್ಧವಾಗಿ ಹೋಗುತ್ತಿದ್ದಾನೆ, ಈತನು ದೇಶದ್ರೋಹಿ, ಈತನಿಗೆ ದೇಶದ ಬಗ್ಗೆ ಅಭಿಮಾನವಿಲ್ಲ, ಹೀಗೆಂದು ಹೇಳಿ ಆತನನ್ನು ದೂರ ತಳ್ಳುವುದಕ್ಕೂ ಅಸ್ಪೃಶ್ಯನಾಗಿ ಮಾಡುವುದನ್ನು ನಾವು ಕಾಣುತ್ತೇವೆ. 21ನೇ ಶತಮಾನದಲ್ಲಿ ಹೀಗೆ ನಡೆಯಬೇಕಾದರೆ 1ನೇ ಶತಮಾನದಲ್ಲಿ ಎಂಥ ವಿಚಿತ್ರ ಪರಿಸ್ಥಿತಿ ಇರಬೇಕಾಗಿತ್ತು. ಹೀಗಿದ್ದರೂ ಸ್ಟೀಫಾನನು ಒಂದು ಸತ್ಯಾದ ಸತ್ಯವನ್ನು ಜನರಲ್ಲಿ ಬಿತ್ತುತ್ತಿದ್ದರು. ಒಂದು ಹೊಸ ಸಂಸ್ಕೃತಿಯನ್ನೇ ಅವರಿಗೆ ನೀಡುತ್ತಿದ್ದರು. ಆ ಸಂಸ್ಕೃತಿಯೇ ಕ್ರಿಸ್ತರ ಸಂಸ್ಕೃತಿ, ಆ ಸಂಸ್ಕೃತಿಯೇ ಪ್ರೀತಿ ಪ್ರೇಮದ ಸಂಸ್ಕೃತಿ, ಆ ಸಂಸ್ಕೃತಿಯೇ ತ್ಯಾಗದ ಬರಿದು ಮಾಡಿಕೊಳ್ಳುವ ಸಂಸ್ಕೃತಿ. ಇಂದಿನ ಸುಸಂದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಜನರಿಗೆ ಮನದಟ್ಟು ಮಾಡುತ್ತಾರೆ. ನೀವು ನನ್ನನ್ನು ಹುಡುಕಿ ಬಂದಿರುವುದು ನಿಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ ಮಾತ್ರ, ಬೆಳವಣಿಗೆ ಅಲ್ಲ, ಬದಲಿಗೆ ಹೊಟ್ಟೆ ತುಂಬುವಷ್ಟು ಆಹಾರ ಸಿಕ್ಕಿದಕ್ಕಾಗಿ ನೀವು ನನ್ನನ್ನು ಹುಡುಕಿ ಬಂದಿರುವಿರಿ. ಆದರೆ ನೀವು ದೈವತ್ವವನ್ನು ಹುಡುಕಿರಿ. ಆ ದೈವತ್ವ ನಿಮ್ಮನ್ನು ಸಫಲಗೊಳಿಸಿದರೆ
ನಿಮ್ಮ ಶಾಂತಿ ಶಾಶ್ವತ, ನಿಮ್ಮ ಬದುಕು ನಿತ್ಯ ನಿರಂತರ. ಆದ ಕಾರಣ ನಾವು ನಮ್ಮನ್ನೇ ಪ್ರಶ್ನಿಸೋಣ, ನಾವು ಯಾರಿಗಾಗಿ ಹೆಚ್ಚಾಗಿ ದುಡಿಯುತ್ತಿದ್ದೀವಿ? ಹಣಕ್ಕಾಗಿ ಹೆಚ್ಚಾಗಿ ದುಡಿಯುತ್ತಿದ್ದೀವಿ, ನಮ್ಮ ಹೊಟ್ಟೆಗಾಗಿ ಹೆಚ್ಚಾಗಿ ದುಡಿಯುತ್ತಿದ್ದೀವಿ, ನಮ್ಮ ಕುಟುಂಬಕ್ಕಾಗಿ ಹೆಚ್ಚಾಗಿ ದುಡಿಯುತ್ತಿದ್ದೀವಿ, ಅಥವಾ ದೇವರಿಗಾಗಿ ನಾವು ದುಡಿಯುತ್ತಿದ್ದೇವೆ? ದೇವರ ಇಷ್ಟಾರ್ಥವನ್ನು ನಾವು ನೆರವೇರಿಸುತ್ತಿದ್ದರೆ ದೇವರ ಪೂಜೆ ಮೂಲಕ ತಂದೆ ದೇವರಿಗೆ ಸ್ತುತಿಸುವುದು ಸಮರ್ಪಿಸೋಣ. ಒಂದು ವೇಳೆ ಪ್ರಾಪಂಚಿಕ ವ್ಯಾಮೋಹಗಳಿಗೆ ಅಡಗಿಟ್ಟು ಸಾಧಾರಣ ವಿಷಯಗಳಿಗಾಗಿ ನಾವು ಬದುಕುತ್ತಿದ್ದರೆ ನಾವು ಕಟ್ಟಿಕೊಂಡ ಸಕಲ ಪಾಪಗಳಿಗಾಗಿ ದೇವರ ಕ್ಷಮೆ ಯಾಚಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತಿ ಪ್ರಭುವಿಗೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ಪ್ರಾರ್ಥಿಸೋಣ. ಸರ್ವಶಕ್ತ ನಿತ್ಯ ದೇವರೇ, ನಮ್ಮ ಹಳೆಯ ಸ್ವಭಾವವನ್ನು ಅದರ ಎಲ್ಲ ರೀತಿಗಳನ್ನು ತೊರೆದು ಕ್ರೈಸ್ತರ ಅನುರೂಪಿಗಳಾಗಿ ಬಾಳುವಂತೆ ಅನುಗ್ರಹಿಸಿರಿ. ಏಕೆಂದರೆ ಗುಣಪಡಿಸುವ ಸಿದ್ಧ ಔಷಧ ಮೂಲಕ ನಾವು ಅವರ ಸ್ವಭಾವವನ್ನು ಹೋಲುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮೈಕ್ಯದಲ್ಲಿ ದೇವರಾಗಿ ವೇಗಾಂತರಕ್ಕೂ ಜೀವಿಸಿ ಆಡುವ ಅವರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ಸ್ತೇಫನನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲು ಅವರಿಂದಾಗಲಿಲ್ಲ. ಅಧ್ಯಾಯ 6, ದೈವವಚನಗಳು 8-15. ಸ್ತೇಫನನು ದೈವಾನುಗ್ರಹದಿಂದಲೂ ಶಕ್ತಿಯಿಂದಲೂ ತುಂಬಿದ್ದನು. ಜನರ ಮಧ್ಯೆ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡುತ್ತಿದ್ದನು. ಆದರೆ ಕೆಲವರು ಸ್ತೇಫನನ ವಿರೋಧಿಗಳಾಗಿದ್ದರು. ಇವರು ಬಿಡುಗಡೆ ಹೊಂದಿದವರು ಎಂಬುವರ ಪ್ರಾರ್ಥನಾ ಮಂದಿರಕ್ಕೆ ಸೇರಿದವರು. ಸಿರೇನ್ ಮತ್ತು ಅಲೆಕ್ಸಾಂಡ್ರಿಯಾದಿಂದ ಬಂದ ಯಹೂದ್ಯರು ಇದರ ಸದಸ್ಯರಾಗಿದ್ದರು. ಇವರೊಡನೆ ಸಿಲಿಸಿಯಾ ಹಾಗೂ ಏಷ್ಯಾದ ಯಹೂದ್ಯರು ಸೇರಿ ಸ್ತೇಫನನೊಂದಿಗೆ ತರ್ಕ ಮಾಡತೊಡಗಿದರು. ಆದರೆ ಸ್ತೇಫನನ ಮಾತಿನಲ್ಲಿ ಕಂಡುಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲು ಅವರಿಂದಾಗಲಿಲ್ಲ. ಆದುದರಿಂದ ಕೆಲವರಿಗೆ ಲಂಚ ಕೊಟ್ಟು ಸ್ತೇಫನನು ಮೋಶೆಯನ್ನು, ದೇವರನ್ನು ದೂಷಿಸುತ್ತಾನೆ, ಇದನ್ನು ನಾವು ಕೇಳಿದ್ದೇವೆ ಎಂದು ಹೇಳಿಸಿದರು. ಹೀಗೆ ಜನರನ್ನು, ಪ್ರಮುಖರನ್ನು, ನ್ಯಾಯಶಾಸ್ತ್ರಜ್ಞರನ್ನು ಪ್ರಚೋದಿಸಿದರು. ಸ್ತೇಫನನನ್ನು ಬಂಧಿಸಿ ನ್ಯಾಯಸಭೆಯ ಮುಂದೆ ಎಳೆದು ತರುವಂತೆ ಮಾಡಿದರು. ಕೆಲವು ಸುಳ್ಳು ಸಾಕ್ಷಿಗಳನ್ನು ನೇಮಿಸಿಕೊಂಡು ಅವರಿಂದ, ಇವನು ಯಾವಾಗಲೂ ನಮ್ಮ ಪವಿತ್ರ ದೇವಾಲಯದ ವಿರುದ್ಧ ಮಾತನಾಡುತ್ತಾನೆ. ನಜರೇತಿನ ಆ ಯೇಸು ಈ ಮಹಾದೇವಾಲಯವನ್ನು ನಾಶಗೊಳಿಸುವನೆಂದು ಮೋಶೆ ನಮಗೆ ವಿಧಿಸಿದ ಸಂಪ್ರದಾಯಗಳನ್ನು ಬದಲಿಸುವನೆಂದು ಇವನು ಹೇಳಿರುತ್ತಾನೆ. ಇದನ್ನು ನಾವು ಕೇಳಿದ್ದೇವೆ ಎಂದು ಹೇಳಿಸಿದರು. ನ್ಯಾಯಸಭೆಯಲ್ಲಿ ಕುಳಿತಿದ್ದವರೆಲ್ಲರೂ ಅವನ ಮುಖವನ್ನೇ ದಿಟ್ಟಿಸಿ ನೋಡಿದರು. ಅದು ದೇವದೂತನ ಮುಖದಂತೆ ಕಂಗೊಳಿಸಿತು. ಪ್ರಭುವಿನ ವಾಕ್ಯವಿದು. ನಿಮ್ಮ ಉತ್ತರ.
ಪ್ರಭುವಿನ ಶಾಸ್ತ್ರಾನುಸಾರ ನಡೆದವರು ಧನ್ಯರು. ಒಳಸಂಚು ಮಾಡುತ್ತಿದ್ದರು ಒಡೆಯರು ಎದುರಾಗಿ, ದಾಸ ನಾನಿರುವೆ ನಿನ್ನ ಆಜ್ಞೆಗಳಲ್ಲಿ ಮಗ್ನನಾಗಿ. ನಿನ್ನ ಆಜ್ಞೆಯು ಆನಂದದಾಯಕ, ಅವೇ ನನಗೆ ಮಂತ್ರಾಲೋಚಕ. ಶ್ಲೋಕ. ನನ್ನ ಗತ ನಡತೆಯನ್ನು ಕೇಳಿ ಸದುತ್ತರಿಸಿದೆಯಯ್ಯ. ನಿನ್ನ ನಿಬಂಧನೆಗಳನ್ನೀಗ ನನಗೆ ಉಪದೇಶಿಸಯ್ಯ. ನಿನ್ನ ನಿಯಮಗಳ ಪಥವನ್ನೆನಗೆ ತಿಳಿಯಪಡಿಸಯ್ಯ. ನಿನ್ನ ಅದ್ಭುತ ಕಾರ್ಯಗಳನ್ನು ನಾ ಧ್ಯಾನಿಸುವೆನಯ್ಯ. ಶ್ಲೋಕ. ಮಿಥ್ಯ ಮಾರ್ಗವನ್ನು ನನಗೆ ದೂರ ಮಾಡಯ್ಯ. ಧರ್ಮಶಾಸ್ತ್ರವನ್ನು ನನಗೆ ಅನುಗ್ರಹಿಸಯ್ಯ. ಆರಿಸಿಕೊಂಡಿರುವೆನು ನಾನು ಸತ್ಯ ಮಾರ್ಗವನ್ನು, ಇರಿಸಿಕೊಂಡಿಹೆನು ಕಣ್ಮುಂದೆ ನಿನ್ನ ವಿಧಿಗಳನ್ನು. ಶ್ಲೋಕ. Hallelujah, hallelujah, ಮಾನವನು ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ದೇವರಾಡುವ ಪ್ರತಿಯೊಂದು ನುಡಿಯಿಂದ. ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಆರನೇ ಅಧ್ಯಾಯ ನಮಗೆ ನಮ್ಮ ಮಾರ್ಗವನ್ನು ತೋರಿಸುವ ವಚನಗಳು 22ರಿಂದ 29 ತನಕ. ನೆರೆದಿದ್ದ ಜನರು ಮಾರನೆಯ ದಿನವೂ ಸರೋವರದ ಆಚೆ ಕಡೆಯೇ ಉಳಿದಿದ್ದರು. ಇಂದಿನ ದಿನ ಅಲ್ಲಿ ಒಂದೇ ಒಂದು ದೋಣಿ ಇದ್ದುದನ್ನು ಅವರು ನೋಡಿದ್ದರು. ಯೇಸುಸ್ವಾಮಿ ಶಿಷ್ಯರೊಡನೆ ದೋಣಿಯನ್ನು ಹತ್ತಲಿಲ್ಲವಾದ್ದರಿಂದ ಶಿಷ್ಯರು ಮಾತ್ರ ಹೊರಟು ಹೋಗಿದ್ದಾರೆಂದು ಅವರಿಗೆ ತಿಳಿದಿತ್ತು. ತಿಬೇರಿಯದಿಂದ ಹೊರಟಿದ್ದ ದೋಣಿಗಳು ಅಷ್ಟು ಹೊತ್ತಿಗೆ ಅಲ್ಲಿಗೆ ಬಂದು ಸೇರಿದ್ದವು. ಪ್ರಭು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಜನರಿಗೆ ರೊಟ್ಟಿ ಬಡಿಸಿದ್ದ ಸ್ಥಳ ಅಲ್ಲೇ ಪಕ್ಕದಲ್ಲಿತ್ತು. ಯೇಸು ಆಗಲಿ ಅವರ ಶಿಷ್ಯರಾಗಲಿ ಇಲ್ಲದನ್ನು ನೋಡಿ ಜನರು ಆ ದೋಣಿಗಳನ್ನು ಹತ್ತಿ ಯೇಸುವನ್ನು ಹುಡುಕುತ್ತಾ ಕಫರ್ನೌಮಿಗೆ ಬಂದರು. ಜನರು ಯೇಸು ಸ್ವಾಮಿಯನ್ನು ಸರೋವರದ ಆಚೆ ದಡದಲ್ಲಿ ಕಂಡೊಡನೆ, ಗುರುದೇವ, ತಾವಿಲ್ಲಿಗೆ ಬಂದದ್ದು ಯಾವಾಗ ಎಂದು ಕೇಳಿದರು. ಯೇಸು ಅವರಿಗೆ, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನನ್ನನ್ನು ಹುಡುಕಿಕೊಂಡು ಬಂದದ್ದು ಸೂಚಕ ಕಾರ್ಯಗಳನ್ನು ನೋಡಿ ಗ್ರಹಿಸಿಕೊಂಡದ್ದರಿಂದ ಅಲ್ಲ, ಹೊಟ್ಟೆ ತುಂಬುವಷ್ಟು ರೊಟ್ಟಿ ಸಿಕ್ಕಿದ್ದರಿಂದ. ಹಣಿದು ಹೋಗುವ ಆಹಾರಕ್ಕಾಗಿ ದುಡಿಯಬೇಡಿ, ಉಳಿಯುವ ಮತ್ತು ನಿತ್ಯ ಜೀವನೀಯ ಆಹಾರಕ್ಕಾಗಿ ದುಡಿಯಿರಿ. ಇಂಥ ಆಹಾರವನ್ನು ನಮಗೆ ನೀಡುವವನು ನರಪುತ್ರನೇ, ಏಕೆಂದರೆ ಪಿತನಾದ ದೇವರು ತಮ್ಮ ಅಧಿಕಾರ ಮುದ್ರೆಯನ್ನು ಆತನ ಮೇಲೆ ಒತ್ತಿದ್ದಾರೆ ಎಂದು ಉತ್ತರ ಕೊಟ್ಟರು. ಆಗ ಜನರು, ದೇವರು ಮೆಚ್ಚುವ ಕಾರ್ಯಗಳನ್ನು ನಾವು ಮಾಡಬೇಕಾದರೆ ಏನು ಮಾಡಬೇಕು ಎಂದು ಕೇಳಿದರು. ಅದಕ್ಕೆ ಯೇಸು, ದೇವರು ಕಳುಹಿಸಿದಾತನನ್ನು ನೀವು ವಿಶ್ವಾಸಿಸಬೇಕು, ಇದೇ ಅವರು ಮೆಚ್ಚುವ ಕಾರ್ಯ ಎಂದರು. ಪ್ರಭು ಕ್ರಿಸ್ತರಲ್ಲಿ ಪೂರ್ಣ ಭರವಸೆ ಇಟ್ಟು ಬಾಳಲು ನಮ್ಮನ್ನು ಪ್ರೇರೇಪಿಸುವ ಪ್ರಭು ಕ್ರಿಸ್ತರ ಶುಭ ಸಂದೇಶ.
ಸ್ವೀಕರಿಸು ಸ್ವೀಕರಿಸು ಪ್ರಭುವೇ ಜೀವ ನಿನಗೆ ನೀಡುವೆ ಸ್ನೇಹದಿಂದಲೇ ಪ್ರೇಮದ ಆಳಲಿ ನಡೆವೆ ನಾನು ನೀತಿಯಿಂದಲೇ ತಂದಿರುವೆ ನಿನ್ನ ಸನ್ನಿಧಿಗೆ ನೋಡಿ ರಸಗಳನ್ನು ತಂದಿರುವೆ ನಿನ್ನ ಸನ್ನಿಧಿಗೆ ನೋಡಿ ರಸಗಳನ್ನು ಆದಿವೆಯನ್ನದೆ ಸ್ವೀಕರಿಸು ಪ್ರಭುವೇ ಆದಿವೆಯನ್ನದೆ ಸ್ವೀಕರಿಸು ಪ್ರಭುವೇ. ಪ್ರಿಯರೇ, ನಮ್ಮಲ್ಲಿನ ಯೋಜನೆಗಳನ್ನು ನಾವು ಮಾಡಿದ ಆಧ್ಯಾತ್ಮಿಕ ಪ್ರಯತ್ನ ಪ್ರಾರ್ಥನೆಗಳನ್ನು ನಮ್ಮ ಹೃದಯದಲ್ಲಿ ಮನದಲ್ಲಿನ ಭಕ್ತಿ ವಿಶ್ವಾಸ ಪ್ರೀತಿಯನ್ನು ಹಾಗೂ ಕೊರೋನಾ ರೋಗಕ್ಕೆ ಸೋಂಕಿಗೆ ಬಲಿಯಾಗಿ ಪರಿತಪಿಸುತ್ತಿರುವ ಎಲ್ಲ ವ್ಯಕ್ತಿಗಳನ್ನು ಸಹೋದರ ಸಹೋದರಿಯರನ್ನು ಮೃತಪಟ್ಟ ಆತ್ಮಗಳನ್ನು ತಂದೆಯಾದ ದೇವರಿಗೆ ಕಾಣಿಕೆಯಾಗಿ ಅರ್ಪಿಸಬೇಡಿ ಎಂದು ಮತ್ತು ನಿಮ್ಮ ಬಲಿಯು ಪಿತನಾಸನ ಶುದ್ಧಿಗೆ ಆಗುವಂತೆ ಪ್ರಾರ್ಥಿಸೋಣ. ಪ್ರಭು ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಇರಲಿ. ಹೀಗೆ ನಿಮ್ಮದೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಮನಗಳನ್ನು ಸ್ವರ್ಗದೊಳಗೆ ಎತ್ತಿರಿ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲದಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾತ್ರ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲೇ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಂಡಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವು ರಕ್ಷಣೆಯೂ ಆಗಿದೆ. ಕ್ರಿಸ್ತರು ನಮಗಾಗಿ ಅವಿರ್ತ ಬಲಿಯಾಗಿ ತಮ್ಮನ್ನೇ ಅರ್ಪಿಸುತ್ತಾರೆ. ನಮ್ಮ ಪರವಾಗಿ ವಾದಿಸುವ ನಿಮ್ಮ ಸನ್ನಿಧಿಯಲ್ಲಿ ಸತತವೂ ಭಿನ್ನವಿಸುತ್ತಾರೆ. ಎಂದೆಂದಿಗೂ ಮರಣಕ್ಕೆ ಒಳಗಾಗದ ಯಜ್ಞ ಬಲಿಯ ಬರೇ ನಿತ್ಯಕ್ಕೂ ಜೀವಿಸುವ ಒಮ್ಮೆಗೆ ಬದಿತರಾದ ಕುರಿ ಮನೆಯೂ ಅವರೇ. ಪಾಸ್ಕಾ ಮಹಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಘೋಷಿಸುತ್ತ ಹಾಡುವುದೇನೆಂದರೆ, ಪರಮ ಪೂಜ್ಯ ದೇವನೇ, ಪರಮ ಪಾವನಾತ್ಮನೇ, ಸೈನ್ಯಗಣಗಳೊಡೆಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಪರಮ ಪೂಜ್ಯನೇ, ಸ್ವರ್ಗವು ತುಂಬಿದೆ ನಿನ್ನ ಮಹಿಮೆ ಸಭೆಯು.
ಪ್ರಭು ನೀವು ನಿಜವಾಗಿ ಪರಿಶುದ್ಧರು, ನೀವು ಸೃಷ್ಟಿಸಿದ ಸಮಸ್ತವು ನಿಮ್ಮನ್ನು ಸೂಚಿಸುವುದು ಯುಕ್ತವಾಗಿದೆ, ಏಕೆಂದರೆ ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮ ಪವಿತ್ರಾತ್ಮ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರಜೆಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ನಿಮ್ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರಗಳಿಂದ ಪಾವನಗೊಳಿಸಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರಿ. ಅವರ ಕಟ್ಟಳೆಯಂತೆ ರಹಸ್ಯಗಳನ್ನು ಆಚರಿಸುವ ನಾವು ನಿಮ್ಮನ್ನು ದೈನ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತ ಹೀಗೆಂದರು, ತೆಗೆದುಕೊಳ್ಳಿ ಎಂದು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಪುನಃ ತಮ್ಮ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಆ ಪಾನಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದು ನನ್ನ ಸ್ಮರಣೆಗಾಗಿ ಮಾಡಿರಿ, ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಯೇಸು ಧರಿಸಿದನು, ಪುನರುತ್ಥಾನವಾದನು, ಯೇಸು ಜೀವಿತನು. ಹಾಲೆಲೂಯಾ, ಮರಳಿ ಬರುವನು, ಯೇಸು ಮರಳಿ ಬರುವನು. ಆದ್ದರಿಂದ ಪ್ರಭು ನಿಮ್ಮ ಪುತ್ರರ ರಕ್ಷಣಾಯಾತನೆ ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹದ ಪ್ರಣಯನ್ನು ಆಚರಿಸಿದ್ದಾರೆ. ಅವರ ಪುನರಾಗಮನ ನಾವು ಈ ಪವಿತ್ರ ಜೀವಿತ ಬಲಿಯನ್ನು ನಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮದ ಬಲಿಗಾಣಿಗಳನ್ನು ಹೆಚ್ಚಿಸಿರಿ. ನಿಮ್ಮ ಪುತ್ರರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸ್ನಾನಗೊಳಿಸಲು ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ
ಕ್ರಿಸ್ತರಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೂ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿಯಮ್ಮನೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಮಹಿಮಾಭರಿತ ರಕ್ತಸಾಕ್ಷಿಗಳೊಂದಿಗೂ ಪುನೀತ ಪೇತ್ರ ಮತ್ತು ಪೌಲರು ತೋಮಾಸರು ಶುಭ ಸಂದೇಶಕರಾದ ಯೋಹಾನನು ಬುದ್ಧಾದಿ ಮಾರ್ಕ ಲೂಕಾಸ್, ಸಂತ ಅಂತೋನಿಯವರು, ಸಂತ ಫ್ರಾನ್ಸಿಸ್ ಸವೇರಿ, ಜಾನ್ ಮರಿಯ ವ್ಯಾಲಿ ಸಕಲ ಸಂತರೊಂದಿಗೂ ನಿಮ್ಮ ನಿತ್ಯಾನಂದಕ್ಕೆ ಬಾಧ್ಯಸ್ಥರಾಗುವಂತೆ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆನಪಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನೇ ಮಾಡಿದ ಸಂಧಾನಗೊಳಿಸುವ ಈ ಬಲಿಯುಡಿ ಲೋಕದ ಶಾಂತಿ ಹಾಗೂ ರಕ್ಷಣೆಗೆ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ, ನಿಮ್ಮ ಧರ್ಮಾಧ್ಯಕ್ಷ ಪ್ರೀತಿ ಬಚಾದವರೊಂದಿಗೂ, ಧರ್ಮಾಧ್ಯಕ್ಷ ವರ್ಗದೊಂದಿಗೂ, ಸಕಲ ಯಾಜಕರೊಂದಿಗೂ, ನೀವು ನಿಮಗಾಗಿ ಅನಿಸಿಕೊಂಡ ಸರ್ವ ಜನರೊಂದಿಗೂ, ಭೂಲೋಕದಲ್ಲಿ ಆತ್ಮಸ್ಥಿತಿಯಲ್ಲಿರುವ ನಿಮ್ಮ ಧರ್ಮಸ್ಥಿತಿ ಪ್ರೀತಿ ಮತ್ತು ವಿಶ್ವಾಸ ಸ್ಥಿರಗೊಳಿಸಿರಿ. ದಯಮಯ ತಂದೆ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ಈ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನತೆಯಿಂದ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕರುಣೆಯಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿಯರು ನಿಮಗೆ ಮೆಚ್ಚುಗೆ ಆಗುವಂತೆ ಮಾಡಿ ಲೋಕದ ತೆರಳಿರುವ ಎಲ್ಲರನ್ನು ದಯಮಾಡಿ ನಿಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಿರಿ. ಅಲ್ಲಿರುವ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆಯನ್ನು ನಿತ್ಯಕ್ಕೂ ಆರಂಭಿಸಿ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರ ನೀವು ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಗಿದ್ದ ಪ್ರೇರಿತರಾಗಿ ದೈವ ಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ವಿಶ್ವನಾಮ ತಂದೆಯಾದ ದೇವರಲ್ಲಿ ಪ್ರಭು ಕ್ರಿಸ್ತರು ಸೇರಿ ಪ್ರಾರ್ಥಿಸುತ್ತೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ. ನಮ್ಮ ಅಗತ್ಯದ ಆಹಾರವನ್ನು ಇಂದು ನಮಗೆ ಕೊಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸಿರಿ, ಕೀಳಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಭೆಯನ್ನು ರಕ್ಷಿಸಿ ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆ ನೆರವನ್ನು ಪಡೆದು ಪಾಪದ ಬಿಡುಗಡೆಯಾಗಿ ಎಲ್ಲ ಸಮಸ್ಯೆಗಳಿಂದ ಸಂಕಟಗಳಿಂದ ಉಪದ್ರವಗಳ ಸುರಕ್ಷಿತರಾಗುವಂತೆ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಮೋಕ್ಷಾಂತವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಜ್ಞಾಪಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಆಪರೇಷ ಶಾಂತಿ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಕೊಡುತ್ತೆ ಎಂದು ಹೇಳಿದ್ದೇನೆ. ನಮ್ಮ ಪಾಪಗಳನ್ನು ನೀವು ನೋಡದೆ ನಿಮ್ಮ ದೃಢ ಭಕ್ತಿ ವಿಶ್ವಾಸ ವೀಕ್ಷಣೆ ಅದಕ್ಕೆ ನಿಶ್ಚಿತ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನ ಪರಿಶುದ್ಧತೆಯನ್ನು ಅನುಗ್ರಹಿಸಿರಿ. ಇವೇಗಾಂತರ ಪೂಜೆ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರ ಪರಸ್ಪರ ಶಾಂತಿಯನ್ನು ಕೋರೋಣ. ಶಾಂತಿ. ಲೋಕದ ಪಾಪಗಳನ್ನು ಈಗ ಲೋಕದ ಪಾಪಗಳನ್ನು ಪರಿಹರಿಸಿ ಇವರ ಪ್ರಭು ಯೇಸು ಕ್ರಿಸ್ತರು ಇವರ ಪ್ರೀತಿಯ ಪಾತ್ರದಲ್ಲಿ ಕಂಪಾನಿತ ನಾವು ಭಾಗ್ಯವಂತರು. ನಾನು ಶಾಂತಿ ಸಮಾಧಾನಕ್ಕೆ ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ಸಮಾಧಾನಕ್ಕೆ ಕೊಡುತ್ತೇನೆ. ಈ ಲೋಕ ಕೊಡುವ ರೀತಿಯಲ್ಲಿ ನಾನು ಅದನ್ನು ನಿಮಗೆ ಕೊಡುವುದಿಲ್ಲ ಎನ್ನುತ್ತಾರೆ ಪ್ರಭು. ಅಲ್ಲೇಲೂಯ, ಅಲ್ಲೇಲೂಯ.
ವಂದಿಸಿ ಪ್ರಾರ್ಥಿಸೋಣ. ಸರ್ವಶಕ್ತಿ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಮನಗಳನ್ನು ತುಂಬೇರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಶಿರವಾಗಿ ದೇವರ ಆಶೀರ್ವಾದಕ್ಕಾಗಿ ಯಾಚಿಸೋಣ. ತಮ್ಮ ಏಕಪುತ್ರ ಪುನರುದ್ಧಾರದ ಮೂಲಕ ದೇವರು ವಿಮೋಚನೆ ಮತ್ತು ದತ್ತು ಮಕ್ಕಳಾಗ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸವಿಟ್ಟು ದೀಕ್ಷಾಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ, ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೂ ನಿಮ್ಮ ಮನೆಗಳಲ್ಲೂ ಎಳೆದು ನಿಮ್ಮಲ್ಲೇ ಸದಾ ನೆಲೆಸಲಿ. ಪ್ರಭುಗಳಿಂದ ಪಡೆದುಕೊಳ್ಳ ಶಕ್ತಿಯನ್ನು ಸಮಾಧಾನ ಎಲ್ಲರಲ್ಲಿ ಹಂಚಿಕೊಂಡು ಬಾಳಲು ಹೋಗಿ ಬನ್ನಿ. ಕ್ರಿಸ್ತರ ಶಾಂತಿ ಸದಾ ನಿಮ್ಮ ಮನೆಗಳಲ್ಲಿ ತುಂಬಿರಲಿ.